ಭೈರತಿ ರಣಗಲ್ ಮೂವಿ ನೋಡಿದ್ಮೇಲೆ ಒಂದೇ ಮಾತಲ್ಲಿ ನನ್ನ ಅನಿಸಿಕೆ ಹೇಳ್ಬೇಕು ಅಂದ್ರೆ ಮೂವಿ ಬ್ಲಾಕ್ ಬಸ್ಟರ್. ನೀವೇನಾದ್ರೂ ಮೂವಿ ಲವರ್ಸ್ ಆಗಿದ್ರೆ ಈಗಲೇ ಈ ರಿವ್ಯೂನ ಸ್ಟಾಪ್ ಮಾಡಿ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳಿ. ನರ್ತನ್ ಪ್ರೂವ್ಡ್ ಇಟ್ ಅಗೇನ್, ಶಿವಣ್ಣ ರಾಕ್ಡ್ ಅಗೇನ್. ನಾನು ಮಫ್ತಿ ಮೂವಿ ಥಿಯೇಟರ್ ಅಲ್ಲಿ ನೋಡಿದ್ಮೇಲೆ ಏನ್ ಫೀಲ್ ಇಂದ ಹೊರಗಡೆ ಬಂದೋ ಅದೇ ಫೀಲ್ ಇಂದ ಭೈರತಿ ರಣಗಲ್ ನೋಡಿದ್ಮೇಲೆ ಹೊರಗಡೆ ಬಂದೆ. ನನಗಂತೂ ಈ ಎರಡು ಸಿನಿಮಾಗಳಲ್ಲಿ ಈಕ್ವಲ್ ಕಿಕ್ ಬಂತು. ಸ್ವಲ್ಪ ಹೆಚ್ಚು ಇಲ್ಲ, ಸ್ವಲ್ಪ ಕಮ್ಮಿನೂ ಇಲ್ಲ. ಶಿವಣ್ಣ ಅವ್ರನ್ನ ಮತ್ತೆ ಇಷ್ಟು ಕ್ರೇಜಿಯಾಗಿ ತೋರಿಸಿರೋದಕ್ಕೆ ಡೈರೆಕ್ಟರ್ ನರ್ತನ್ ಅವ್ರಿಗೆ ಥ್ಯಾಂಕ್ಸ್. ಇನ್ನು ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಈ ಸಿನಿಮಾ ಮಫ್ತಿಯ ಪ್ರೀಕ್ವೆಲ್ ಆಗಿರುತ್ತೆ. ಸಿನಿಮಾದ ಬಿಗಿನಿಂಗ್ ನಲ್ಲಿ ಶಿವಣ್ಣ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಆನಂತರ ರಮೇಶ್ ಅರವಿಂದ್ ಅವರು ಶಿವಣ್ಣ ಅವರ ಹಿಂದಿನ ಜೀವನವನ್ನ ವಾಯ್ಸ್ ಓವರ್ ಮೂಲಕ ಹೇಳ್ತಾರೆ. ಶಿವಣ್ಣ ಅವರ ಬಾಲ್ಯದಲ್ಲಿ ರೋಣಾಪುರದಲ್ಲಿ ನೀರಿಗೆ ಸಿಕ್ಕಾಪಟ್ಟ ಅಭಾವ ಇರುತ್ತೆ. ಇದಕ್ಕೆ ನಿರ್ಲಕ್ಷ್ಯದಿಂದ ಪ್ರತಿಕ್ರಿಯಿಸೋ ಅಲ್ಲಿನ ಸರ್ಕಾರಿ ಕಚೇರಿಯನ್ನ ಶಿವಣ್ಣ ಅವರು ಬಾಂಬ್ ಹಾಕಿ 6 ಜನರ ಸಾವಿಗೆ ಕಾರಣ ಆಗ್ತಾರೆ. ಆ ನಂತರ ಅವರಿಗೆ ಜೈಲು ಶಿಕ್ಷೆಯಾಗಿ ಸುಮಾರು 21 ವರ್ಷ ಜೈಲಲ್ಲೇ ಕಳೀತಾರೆ. ಜೈಲಿನಲ್ಲೇ ಲಾ ಕಂಪ್ಲೀಟ್ ಮಾಡಿ ರೋಣಾಪುರಕ್ಕೆ ಬಂದು ಲಾಯರ್ ಆಗ್ತಾರೆ. ಶಿವಣ್ಣ ಅವರು ಆ ಬಾಂಬ್ ಹಾಕಿದ್ರಿಂದಲೇ ರೋಣಾಪುರಕ್ಕೆ ನೀರಿನ ಜೊತೆಗೆ ಗಣಿಗಾರಿಕೆ ಕೂಡ ಬಂದಿರುತ್ತೆ. ಈಗ ಶಿವಣ್ಣ ಅವರು ಬಡವರ ಪರವಾಗಿ ನ್ಯಾಯ ವಾದಿಸಬೇಕಂದ್ರೆ ಇವ್ರ ಹತ್ರಕ್ಕೆ ಒಂದು ಕೇಸ್ ಬರುತ್ತೆ. ಗೋಪಾಲ್ ಕೃಷ್ಣ ಅವರು ಪರಂಡೆ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿನ ಕಾರ್ಮಿಕರಿಗೆ ಯಾವುದೇ ರೀತಿ ಸೇಫ್ಟಿ ಮೆಜರ್ಸ್ ಇರಲ್ಲ. ಇದಿಷ್ಟೇ ಅಲ್ಲದೆ ಅಲ್ಲಿನ MD ಆಗಿರುವಂತಹ ಅವಿನಾಶ್ ಅವರು ಕಾರ್ಮಿಕರ ಜೊತೆ ತುಂಬಾ ಕ್ರೂರವಾಗಿ ನಡ್ಕೋತಿರ್ತಾರೆ. ಈ ಕೇಸ್ ವಿಚಾರದಲ್ಲಿ ಪರಾಂಡೆ ರಾಹುಲ್ ಬೋಸ್ ಅವರು ಈ ಕ್ಯಾರೆಕ್ಟರ್ ನಟಿಸಿರ್ತಾರೆ. ಇವರ ಹಾಗೂ ಶಿವಣ್ಣ ಅವರ ನಡುವೆ ಹೋರಾಟ ಸ್ಟಾರ್ಟ್ ಆಗುತ್ತೆ. ಈ ಹೋರಾಟದಲ್ಲಿ ಒಂದಷ್ಟು ಕಾರ್ಮಿಕರ ಬಲಿ ಆಗುತ್ತೆ. ಅಲ್ಲಿಂದ ಶುರು ಆಗುತ್ತೆ ಮಾಸ್ ಮೆರವಣಿಗೆ. ಸೊ ಶಿವಣ್ಣ ಅಲ್ಲಿಂದ ಲಾಯರ್ಗಿರಿ ಬಿಟ್ಟು ಗ್ಯಾಂಗ್ಸ್ಟರ್ ಆಗ್ತಾರೆ. ಇಲ್ಲಿಂದ ಶಿವಣ್ಣ ಹಾಗೂ ಪರಾಂಡ ನಡುವೆ ಸಂಘರ್ಷ ಉಂಟಾಗುತ್ತೆ. ಈ ಸಂಘರ್ಷದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಸಿನಿಮಾದ ಸ್ಟೋರಿ. ಇವರಿಬ್ಬರ ನಡುವಿನ ಆ ಸಂಘರ್ಷವನ್ನ ನೀವು ಬೆಳ್ಳಿ ತೆರೆ ಮೇಲೆನೆ ನೋಡಿ. ಸಿನಿಮಾ ನೋಡ್ಬೇಕಂದ್ರೆ ನನ್ಗೆ 2 ಭಯ ಇತ್ತು. ಒಂದು, ಮಫ್ತಿ ತರನೇ ಇಲ್ಲೂ ಕೂಡ ಹೀರೋಯಿನ್ ಏನಾದ್ರೂ ಇರಿಟೇಟ್ ಮಾಡ್ತಾರ ಅಂತ. ಆದ್ರೆ ಅದು ಇಲ್ಲ ಆಗಿಲ್ಲ. ಇನ್ಫ್ಯಾಕ್ಟ್ ಹೀರೋಯಿನ್ ಕ್ಯಾರೆಕ್ಟರ್ ನ ಎಷ್ಟು ಬೇಕೋ ಅಷ್ಟೇ ತೋರಿಸಿದ್ದಾರೆ, ಎಲ್ಲೂ ಕೂಡ ಇರಿಟೇಟ್ ಆಗಲ್ಲ. ಆ ನಂತರ ರವಿ ಬಸ್ರೂರ್ ಅವರ BGM ಬಗ್ಗೆ ಸ್ವಲ್ಪ ಭಯ ಇತ್ತು. ಬಟ್ ರವಿ ಬಸ್ರೂರ್ ಅವರು BGM ನ ಚಚ್ಚಿ ಬಿಸಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಫ್ತಿಯಲ್ಲಿರುವಂತ BGM ನೇ ಇಲ್ಲೂ ಕೂಡ ಬಳಸ್ಕೊಂಡಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಆಡ್ ಆನ್ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, BGM ಎಲ್ಲೂ ಲೌಡ್ ಆಗಿಲ್ಲ. ಸಿನಿಮಾದಲ್ಲಿ ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಇಷ್ಟ ಆಯ್ತು. ಒನ್ಸ್ ಅಗೇನ್ ಅವರ ಕಣ್ಣುಗಳನ್ನ ನಿರ್ದೇಶಕರು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಆ ಇಂಟರ್ವೆಲ್ ಬ್ಯಾಂಗಲ್ ಅಂತೂ ನಿಮ್ಮ ಗುಂಡಿಗೆನ ಕೈಯಲ್ಲಿ ಇಟ್ಕೊಂಡು ನೋಡಿ, ಅಷ್ಟು ಮಾಸಿಯಾಗಿದೆ ಆ ಫೈಟ್. ಈ ರೀಸೆಂಟ್ ಇಯರ್ಸ್ ಅಲ್ಲಿ ಶಿವಣ್ಣ ಅವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಎಲಿವೇಶನ್ ಸೀನ್ ಅದು. ಅವರ ಬಾಯಲ್ಲಿ ಬರುವಂತ 1 ಲೈನ್ ಡೈಲಾಗ್ಸ್ ತುಂಬಾ ಇಷ್ಟ ಆಗುತ್ತೆ. ಇನ್ನು ಈ ಮೂವಿಯ ಮತ್ತೊಬ್ಬ ಹೀರೋ ಅಂದ್ರೆ ನಮ್ಮ ಡೈರೆಕ್ಟರ್ ನರ್ತನ್ ಅವರು. ಆಲ್ಮೋಸ್ಟ್ ಮಫ್ತಿ ಆದ್ಮೇಲೆ ಯಾವುದೇ ಸಿನಿಮಾ ಬಂದಿಲ್ಲ ಅವ್ರದ್ದು. 7 ವರ್ಷ ಆದ್ಮೇಲೆ ಬಂದಿರೋ ಸಿನಿಮಾ ಇದು. ಲೇಟ್ ಆಗಿ ಬಂದ್ರು ಕೂಡ ಲೇಟೆಸ್ಟ್ ಆಗಿ ಬರೋ ತರ ನಮ್ಮ ನಿರೀಕ್ಷೆಗಳನ್ನ ಹುಸಿ ಮಾಡಿಲ್ಲ. ರುಕ್ಮಿಣಿ ವಸಂತ್ ಫ್ಯಾನ್ಸ್ ಗೆ ಅವ್ರು ಇಷ್ಟ ಆಗ್ತಾರೆ. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಮೂವಿಯಲ್ಲಿ ಯಾವುದೇ ರೀತಿ ಅನಾವಶ್ಯಕ ಸಾಂಗ್ಸ್ ಇಲ್ಲ. ಇನ್ಫ್ಯಾಕ್ಟ್ ನರ್ತನ್ ಅವರು ಎಷ್ಟು ಸ್ಮಾರ್ಟ್ ಅಂದ್ರೆ, ಅಜ್ಞಾತವಾಸಿ ಒಂದೇ ಸಾಂಗ್ ಅಲ್ಲೇ ಹೀರೋಯಿನ್ ಇಂಟ್ರೊಡಕ್ಷನ್ ಆಗುತ್ತೆ, ಜೊತೆಗೆ ಶಿವಣ್ಣ ಅವರ ಲಾಯರ್ ಗಿರಿ ಕೂಡ ಅದರಲ್ಲೇ ತೋರಿಸ್ಬಿಡ್ತಾರೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ಗುಡ್. ಶಿವಣ್ಣ ಅವರು ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಆಕ್ಷನ್ ಸೀಕ್ವೆನ್ಸಸ್ ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೇಮ್ ಮಫ್ತಿ ಮೂವಿ ತರನೇ ಇಲ್ಲೂ ಕೂಡ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲೂ ಕೂಡ ಓವರ್ ದ ಟಾಪ್ ಅನ್ಸಲ್ಲ. ಸಿನಿಮಾ ಪೂರ್ತಿ ಎಲ್ಲೂ ಕೂಡ ಶಿವಣ್ಣ ಅವರು ಕಿರ್ಚಾಡೋದಿಲ್ಲ, ಜಸ್ಟ್ ಅವರ ಕಣ್ಣಿನಲ್ಲೇ ಮಾತಾಡ್ತಾರೆ. ಪರಾಂಡೆ ಪಾತ್ರದಲ್ಲಿ ಮಾಡಿರುವಂತ ರಾಹುಲ್ ಬೋಸ್ ಅವರು ನನ್ನ ಫೇವರೇಟ್ ಆಕ್ಟರ್. ಇವರ ಕನ್ನಡ ಡೆಬ್ಯೂ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೆ. ಅಂತೂ ಒಂದು ದೊಡ್ಡ ಮಟ್ಟದಲ್ಲೇ ಆಗಿದೆ. ಈ ಮೂವಿಗೆ ಅವರು ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಇವ್ರನ್ನ. ಅವಿನಾಶ್ ಅವ್ರಿಗೂ ಕೂಡ ಒಂದು ಪ್ರಮುಖ ಪಾತ್ರ ಸಿಕ್ಕಿದೆ. ಮಧು ಗುರುಸ್ವಾಮಿ ಅವರ ಸಿಂಗಾ ಕ್ಯಾರೆಕ್ಟರ್ ಹೆಚ್ಚಾಗಿ ಡೈಲಾಗ್ಸ್ ಇಲ್ಲ, ಆದಷ್ಟು ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ನಟಿಸಿದ್ದಾರೆ ಈ ಮೂವಿಲಿ ಯಾವ ಪಾತ್ರಗಳು ಕೂಡ ಓವರ್ ದ ಟಾಪ್ ಅನ್ನೋ ತರ ನಟಿಸಲ್ಲ. ಅಷ್ಟು ಚೆನ್ನಾಗಿ ಎಲ್ಲರ ಹತ್ರನೂ ಆಕ್ಟಿಂಗ್ ತಗೊಂಡಿದ್ದಾರೆ ನರ್ತನ್ ಅವರು. ಸಿನಿಮಾ ಕೂಡ ಅಷ್ಟೇ, ಎಲ್ಲೂ ಕೂಡ ನಿಮ್ಗೆ ಓವರ್ ಡೋಸ್ ಅನ್ಸಲ್ಲ. ಎಲ್ಲವೂ ಎಷ್ಟು ಬೇಕೋ ಅಷ್ಟೇ. ಸೊ ಒಂದೊಳ್ಳೆ ಮಾಸ್ ಮೂವಿ ವಿತ್ ಗುಡ್ ಕಂಟೆಂಟ್ ಮೂವಿನ ನೋಡ್ಬೇಕು ಅಂದ್ರೆ ಈ ಮೂವಿನ ಆದಷ್ಟು ಬೇಗ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ನೋಡಿ. ಮೂವಿಯಲ್ಲಿ ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇರಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಬಟ್ ಕೆಲವೊಂದು ಹಿಂಸಾತ್ಮಕ ದೃಶ್ಯಗಳು ಇರ್ತವೆ, ಅದೇನ್ ಜಾಸ್ತಿ ಹೊತ್ತು ಇರಲ್ಲ ಬಿಡಿ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ರಿವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.